ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಬಾಹ್ಯಾಕಾಶವನ್ನ ನೋಡುವಾಗ ಹೊಸದಾದ ವಸ್ತುವೊಂದು ಭೂಮಿಯನ್ನ ಸಮೀಪಿಸ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಅದನ್ನು ನೋಡಿ ಖಗೋಳ ಶಾಸ್ತ್ರಜ್ಞರು ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಈ ನೌಕೆ ಏಲಿಯನ್ ನೌಕೆಯಾಗಿರಬಹುದಾ ಅನ್ನುವ ಭಯ ಹುಟ್ಟುಕೊಳ್ಳುವಂತೆ ಮಾಡಿಬಿಟ್ಟಿದೆ. ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಾಮಾನ್ಯ ಜನರು ಕೂಡ ಭೂಮಿಗೆ ಭಾರಿ ವಿಪತ್ತು ಸಂಭವಿಸುತ್ತಾ ಅಂತ ಗಾಢ ಯೋಚನೆಯಲ್ಲಿ ತೊಡಗಿದ್ದಾರೆ. ಬಾಹ್ಯಾಕಾಶ ಅಂದ್ರೇನೆ ನಿಗೂಢ ವಿಷಯ. ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದ ವಿಜ್ಞಾನ. ಈಗ ಬಾಹ್ಯಾಕಾಶದಲ್ಲೊಂದು ನಿಗೂಢ ವಸ್ತು ಕಾಣಿಸಿಕೊಳ್ತಾ ಇದೆ. ಅದನ್ನ ಖಗೋಳ ಶಾಸ್ತ್ರಜ್ಞರು 3I ಅಥವಾ ಅಟ್ಲಾಸ್ ಅಂತ ಗುರುತಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೊಸ ವಸ್ತು ಬಗ್ಗೆ ಸಮಗ್ರ ಮಾಹಿತಿ ಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ 3I ಅಟ್ಲಾಸ್ ಅಂದ್ರೆ ಏನು? ಇದು ನಿಜವಾಗಿಯೂ ಏಲಿಯನ್ನ? ಅಟ್ಲಾಸ್ ಬಗೆಗೆ ಬೇರೆ ಬೇರೆ ಖಗೋಳ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ? ಫೇಮಸ್ ಖಗೋಳ ವಿಜ್ಞಾನಿ ಅವಿ ಲೋಬ್ ನೀಡಿರುವ ಹೇಳಿಕೆಗಳೇನು? ನಿಜವಾಗಿಯೂ ಜನರು ಗೊಂದಲ ಪಡುವ ಅಗತ್ಯ ಇದೆಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. 3I ಅಥವಾ ಅಟ್ಲಾಸ್. ಇಲ್ಲಿ 3 ಅಂದ್ರೆ ಮೂರನೇ ಅಂತರ್ತಾರ ಧೂಮಕೇತು. ಇದನ್ನ ಇಂಗ್ಲಿಷ್ನಲ್ಲಿ ಥರ್ಡ್ ಇಂಟರ್ಸ್ಟೆಲ್ಲಾರ್ ಕಾಮೆಟ್ ಅಂತ ಕರೆಯಲಾಗುತ್ತೆ. ಇನ್ನು ಅಟ್ಲಾಸ್ ಅಂದ್ರೆ ಅದನ್ನ ಪತ್ತೆ ಹಚ್ಚಿರುವ ಯಂತ್ರ. ಅದನ್ನ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಎಂಬ ಹವಾಯಿ ಆಧಾರಿತ ದೂರದರ್ಶಕ ಯೋಜನೆ 2024ರಲ್ಲಿಯೇ ಪತ್ತೆ ಹಚ್ಚಿತ್ತು. ಇದು ಮೂಲತಃ ನಮ್ಮ ಸೌರಮಂಡಲದ ಹೊರಗಿನ ತಾರಾ ವ್ಯವಸ್ಥೆಯಿಂದ ಬಂದ ಖಗೋಳ ವಸ್ತು. 3I ಅಟ್ಲಾಸ್ ಅಂದ್ರೆ ಭಯಾನಕ ಜೀವಿ ಅಂತ ಭಯ ಬೀಳುವ ಅಗತ್ಯ ಇಲ್ಲ. ಅದು ಕೂಡ ಇತರೆ ಧೂಮಕೇತುಗಳ ತರಾನೇ ಇರುತ್ತೆ. ಹಿಮ, ಧೂಳು, ಕಲ್ಲು ಹಾಗೂ ಅನಿಲಗಳಿಂದ ಕೂಡಿರುತ್ತೆ. ಸುಮಾರು 1 ರಿಂದ 2 ಕಿಲೋಮೀಟರ್ನಷ್ಟು ಗಾತ್ರ ಇರುತ್ತೆ. ಗಾಢವಾದ ಬೂದು ಅಥವಾ ಕಪ್ಪು ಮಿಶ್ರಿತ ಬೂದು ಬಣ್ಣದಲ್ಲಿ ಗೋಚರಿಸುತ್ತೆ. ಭೂಮಿಯಿಂದ ನೋಡೋದಾದ್ರೆ ಒಂದು ಹಸಿರಾದ ಬೆಳಕೊಂದು ಮುಂದೆಯಿಂದ ಹೋಗುವಂತೆ, ಆ ಬೆಳಕನ್ನ ಬಾಲ ಹಿಂಬಾಲಿಸುವಂತೆ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾನೇ ವರ್ಣಮಯವಾಗಿದ್ರೂ ಕೂಡ ಧೂಮಕೇತುವಿನ ಉದ್ದೇಶಗಳು ಗಂಭೀರವಾಗಿದೆ. ಹಾಗಾಗಿನೇ ಭಯ ವ್ಯಕ್ತವಾಗ್ತಾ ಇರೋದು. ಇದರಲ್ಲಿರುವ ರಾಸಾಯನಿಕ ಸಂಯೋಜನೆಗಳು ಹಾಗೂ ಧೂಳಿನ ಗುಣಲಕ್ಷಣಗಳನ್ನ ವಿಶ್ಲೇಷಿಸಿ ಬೇರೆ ತಾರಾ ವ್ಯವಸ್ಥೆಗಳು ಯಾವ ತರ ವಿಕಸನ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಸೌರಮಂಡಲದ ಧೂಮಕೇತುಗಳೊಂದಿಗೆ ಇದರ ಸಂಯೋಜನೆಯನ್ನ ಹೋಲಿಸಿ ಸೌರಮಂಡಲದ ವಿಕಸನದ ಪಥ ಕೂಡ ಗುರುತಿಸೋದಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ಇಂತಹ ಅಂತರ ತಾರಾ ವಸ್ತುಗಳನ್ನ ಗುರುತಿಸುವುದು ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ. ಈಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಿರುವ 3I ಅಟ್ಲಾಸ್ ನಂತಹ ವಸ್ತುಗಳು ವಿಶ್ವದ ಮೂಲ ರಾಸಾಯನಿಕ ಸಂಯೋಜನೆಗಳು ಹೇಗೆ ವಿವಿಧ ಸ್ಥಳಗಳಲ್ಲಿ ವಿಭಿನ್ನವಾಗುತ್ತೆ ಅನ್ನೋದಕ್ಕೆ ಉತ್ತರವನ್ನ ನೀಡುತ್ತೆ. 3I ತುಂಬಾನೇ ತಾಂತ್ರಿಕವಾಗಿ ಸಂಯೋಜನೆಗೊಂಡಿದೆ. ಅದು ಸೆಕೆಂಡಿಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಕೆಲವೊಮ್ಮೆ ಈ ರೀತಿಯ ಧೂಮಕೇತುಗಳು ಭೂಮಿ ತಲುಪುವ ಮೊದಲೇ ಆಕಾಶದಲ್ಲಿ ಸುಟ್ಟು ಹೋಗ್ತಾವೆ. ಹಾಗಂತ ಇದನ್ನ ನೆಗ್ಲೆಕ್ಟ್ ಮಾಡಿಬಿಡುವ ಹಾಗೇನು ಇಲ್ಲ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು ಈ ವಸ್ತುವು ಅನ್ಯ ಲೋಕದ ಬಾಹ್ಯಾಕಾಶ ನೌಕೆಯಾಗಿರಬಹುದು ಅಂತ ಕೂಡ ಊಹಿಸಿದ್ದಾರೆ. ಇದರಿಂದಾಗಿ ನವೆಂಬರ್ನಲ್ಲಿ ಭೂಮಿಯ ಮೇಲೆ ದಾಳಿ ಮಾಡುವ ಸಾಧ್ಯ ಇದೆ ಅಂತಾನು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾರ್ವರ್ಡ್ ಖಗೋಳ ಶಾಸ್ತ್ರಜ್ಞ ಎವಿ ಲೋಬ್ ಇದನ್ನ ಬಹುವಿಧವಾಗಿ ತರ್ಕಿಸ್ತಾರೆ. ಅವರ ಪ್ರಕಾರ 3I ಅಟ್ಲಾಸ್ ಅನ್ನೋದು ಒಂದು ದುರ್ಬಲ ಶಕ್ತಿಗಳಿಂದ ಒಟ್ಟಿಗೆ ಅಂಟಿಕೊಂಡಿರುವ ವಸ್ತು. ನೈಸರ್ಗಿಕ ಧೂಮಕೇತು ಆಗಿದ್ರೆ ಪ್ರತಿ ಚದರ ಮೀಟರ್ಗೆ 770 ವ್ಯಾಟ್ಗಳಷ್ಟು ಬಿಸಿಯಾಗಿರೋದ್ರಿಂದ ಅದು ತುಂಡು ತುಂಡಾಗಿ ಒಡೆಯಬಹುದು. ಇದು ಪ್ರತಿ ಯೂನಿಟ್ ದ್ರವ್ಯರಾಶಿಗೆ ಅವುಗಳ ದೊಡ್ಡ ಮೇಲ್ಮೈ ವಿಸ್ತೀರ್ಣದ ಪರಿಣಾಮವಾಗಿ ಹೆಚ್ಚು ವೇಗವಾಗಿ ಆವಿಯಾಗುತ್ತೆ. ಪರಿಣಾಮವಾಗಿ ಹೆಚ್ಚು ಪ್ರಕಾಶಮಾನವಾದ ಧೂಮಕೇತು ಗೋಳವನ್ನ ಮಾಡುತ್ತೆ. ಆದರೂ ಕೂಡ 3I ಅಟ್ಲಾಸ್ ಅನ್ನ ತಾಂತ್ರಿಕವಾಗಿ ತಯಾರಿಸಿದರೆ ಅದು ಮಿನಿ ಪ್ರೋಬ್ಗಳನ್ನ ತುಂಬಾನೇ ಜಾಗೃತಿಯಿಂದ ನಿರ್ವಹಿಸುತ್ತೆ. ಆದ್ರೆ ಈ ಧೂಮಕೇತು ವೈಶಿಷ್ಟ್ಯವಾಗಿದೆ. ಅದರ ಮೇಲ್ಮೈನಿಂದ ಹೊರಕ್ಕೆ ಬರುವ ಅನಿಲದಲ್ಲಿ ಇಂಗಾಲದ ಡೈಆಕ್ಸೈಡ್ 87%ರಷ್ಟಿದ್ರೆ, ಇಂಗಾಲದ ಮೊನಾಕ್ಸೈಡ್ 9% ಮತ್ತು ನೀರು 4% ಅಂತ ಲೋಬ್ ಪ್ರಾಯೋಗಿಕವಾಗಿ ವಿವರಿಸ್ತಾರೆ. ಈ ಧೂಮಕೇತುವಿನ ಪಥವು ಸೂರ್ಯನ ಸುತ್ತಲಿನ ಗ್ರಹಗಳ ಗ್ರಹಣ ಸಮತೋಲನದೊಂದಿಗೆ 5 ಡಿಗ್ರಿಗಳ ಒಳಗೆ ಜೋಡಿಸಲ್ಪಟ್ಟಿದೆ. ಜುಲೈ ಹಾಗೂ ಆಗಸ್ಟ್ 2025ರ ಸಮಯದಲ್ಲಿ ಅದು ಸೂರ್ಯನ ಕಡೆಗೆ ತಿರುಗುವ ಜೆಟ್
ಅಂದ್ರೆ ಆಂಟಿ ಟೈಲ್ ಅನ್ನ ಕೂಡ ಪ್ರದರ್ಶಿಸಿತ್ತು. ಇದು ಪರಿಚಿತ ಧೂಮಕೇತುಗಳಂತೆ ಜಾಮಿತಿಯ ದೃಷ್ಟಿಕೋನದಿಂದ ಆಪ್ಟಿಕಲ್ ಭ್ರಮೆಯಲ್ಲ ಅಂತ ಲೋಬ್ ವಾದಿಸ್ತಾರೆ. ಇದರ ನ್ಯೂಕ್ಲಿಯಸ್ 11 ಓಮಿಯುಮಾ ಅಂದ್ರೆ ಸೌರವ್ಯೂಹದ ಮೂಲಕ ಹಾದು ಹೋಗುವ ಮೊದಲ ದೃಢೀಕೃತ ಅಂತರ್ತಾರ ವಸ್ತುವಿಗಿಂತ ಸುಮಾರು 1 ಮಿಲಿಯನ್ ಪಟ್ಟು ಹೆಚ್ಚು ಬೃಹತ್ ಗಾತ್ರದ್ದಾಗಿದೆ. 2I ಅಂದ್ರೆ ಮೊದಲು ವೀಕ್ಷಿಸಿದ ರಾಕ್ಷಸ ಧೂಮಕೇತು ಮತ್ತು ಓಮಿಯುಮಾ ನಂತರ ವೀಕ್ಷಿಸಿದ ಎರಡನೇ ಅಂತರ್ತಾರಾಗಿಂತ 1000 ಪಟ್ಟು ಹೆಚ್ಚು ಬೃಹತ್ ಗಾತ್ರದ್ದಾಗಿದೆ. ಮಂಗಳ, ಶುಕ್ರ ಮತ್ತು ಗುರುಗಳಿಂದ 16 ಮಿಲಿಯನ್ ಕಿಲೋಮೀಟರ್ಗಳ ಒಳಗೆ ತರಲು ಮತ್ತು ಭೂಮಿಯಿಂದ ಪೆರಿಹೇನಿಯನ್ನಲ್ಲಿ ಅದರ ಪ್ರವೇಶದ ಸಮಯವನ್ನ ತುಂಬಾನೇ ಸೂಕ್ಷ್ಮವಾಗಿ ಹೊಂದಾಣಿಕೆ ಮಾಡಲಾಗಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿರುವ ಅತಿ ದೊಡ್ಡ ರಾಕೆಟ್, ಸ್ಟಾರ್ ಶಿಪ್ ಮೊದಲಾದವುಗಳೆಲ್ಲ 3I ಅಟ್ಲಾಸ್ಗಿಂತ 100 ಪಟ್ಟು ಚಿಕ್ಕದಾಗಿದೆ. ಹಾಗಾಗಿ ಅದೆಲ್ಲಾದರೂ ಕುತಂತ್ರದ ಯೋಜನೆ ಆಗಿದ್ರೆ ನಮ್ಮಲ್ಲಿರುವ ಸಾಮರ್ಥ್ಯಕ್ಕೂ ಮೀರಿ ಆ ವಸ್ತು ಇರುತ್ತೆ. ಹಾಗಾಗಿ ನಾವು ಪೂರ್ವಭಾವಿ ಸಿದ್ಧತೆಯನ್ನ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅವರು ಮುನ್ನೆಚ್ಚರಿಕೆ ನೀಡಿದ್ದಾರೆ. ಆದರೆ ಲೋಬ್ ಅವರ ಹೇಳಿಕೆಗಳನ್ನ ಹಲವಾರು ವಿಜ್ಞಾನಿಗಳು ವಿರೋಧ ಮಾಡ್ತಾರೆ. ನಾಸಾದ ಪ್ರಮುಖ ವಿಜ್ಞಾನಿ ಟಾಮ್, ಇದು ಧೂಮಕೇತುವಿನಂತೆಯೇ ಕಾಣಿಸುತ್ತೆ, ಈ ಮೊದಲು ನೋಡಿರುವ ಧೂಮಕೇತುಗಳಿಗೂ ಈ ವಸ್ತುವಿಗೂ ಸಾಮ್ಯತೆ ಇದೆ ಅಂತ ಹೇಳಿದ್ದಾರೆ. ಇತರೆ ಖಗೋಳಶಾಸ್ತ್ರಜ್ಞರು ಗಮನಿಸಿದಂತೆ ಆಂಟಿ ಟೈಲ್ಗಳು ರೇಖಾಗಣಿತವನ್ನ ನೋಡೋದ್ರಿಂದ ಉಂಟಾಗುವ ಆಪ್ಟಿಕಲ್ ಭ್ರಮೆಗಳಾಗಿವೆ. ಈ ಮೊದಲೇ ಬಂದಿದ್ದ ಅಂತರ್ತಾರಗಳಾದ ಅರೆಂಡ್ ರೋಲ್ಯಾಂಡ್ ಮತ್ತು ಪ್ಯಾನ್ ಸ್ಟಾರ್ಸ್ ನಂತಹ ಧೂಮಕೇತುಗಳು ಭೂಮಿಯು ತಮ್ಮ ಕಕ್ಷೆಯ ಸಮತಲವನ್ನ ದಾಟಿದಾಗ ಅದೇ ವೈಶಿಷ್ಟ್ಯವನ್ನ ಪ್ರದರ್ಶಿಸಿವೆ. ಹಾಗಾಗಿ ಈ ಹೊಸ ಧೂಮಕೇತುವಿಗೆ ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಲೋಬ್ 3I ಅಟ್ಲಾಸ್ ಅನ್ನ ಕಪ್ಪು ಹಂಸ ಅಂತ ಕರೀತಾರೆ. ಯಾಕಂದ್ರೆ ಈ ಘಟನೆಯು ತುಂಬಾನೇ ಅಪರೂಪ, ಬ್ರಹ್ಮಾಂಡದಲ್ಲೇ ಉಂಟಾಗಿರುವ ವ್ಯವಸ್ಥೆ ಅಂತಾನು ಹೇಳಿದ್ದಾರೆ. ಇದನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಖಗೋಳ ಭೌತಶಾಸ್ತ್ರಜ್ಞ ಕ್ರಿಸ್ ಲಿಂಟಾಟ್ ಅಲ್ಲಗಳೆದಿದ್ದಾರೆ. ಯಾಕಂದ್ರೆ ಈ ವಸ್ತು ಸಹಜವಾಗಿ ಕಂಡುಬರುವಂತಹ ಧೂಮಕೇತು ಇದು ಅಲೌಕಿಕನೂ ಅಲ್ಲ, ಏಲಿಯನ್ ಕೂಡ ಅಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಖಗೋಳ ಸಮುದಾಯಕ್ಕೆ 3I ಅಟ್ಲಾಸ್ ಭೌತಶಾಸ್ತ್ರವನ್ನ ಅರಿಯೋದಕ್ಕೆ ಹೊಸ ಅವಕಾಶ ಈಗ ದೊರಕಿದೆ. ಇದು ಅಂತರ್ತಾರ ಶಿಲಾ ಖಂಡರಾಶಿಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ಅನ್ನ ಒದಗಿಸಿಕೊಡ್ತಾ ಇದೆ. ಲೋಬ್ ವಸ್ತುವಿನ ಹೈಪರ್ಬೋಲಿಕ್ ದಾರಿಯನ್ನ, ಸೌರವ್ಯೂಹದೊಳಗೆ ಅದರ ವೇಗವಾದ ಚಲಿಸುವಿಕೆಯನ್ನ ನಿಯಂತ್ರಣದ ಸಂಕೇತ ಅಂತಾರೆ. ವಾಸ್ತವವಾಗಿ ನೋಡೋದಾದ್ರೆ ಯಾವುದೇ ಅಂತರ್ತಾರ ವಸ್ತು ಸೌರ ಗುರುತ್ವಾಕರ್ಷಣೆಯಿಂದಾಗಿ ಹೈಪರ್ಬೋಲಿಕ್ ಮಾರ್ಗವನ್ನ ಅನುಸರಿಸುತ್ತೆ. 3I ಅಟ್ಲಾಸ್ನ ಕಕ್ಷೆಯು ಅದೇ ರೀತಿ ಮಾಡ್ತಾ ಇದೆ. ಧೂಮಕೇತುವಿನ ಹೊರಹರಿವನ್ನ ಮೀರಿ ವೇಗವರ್ಧನೆ ಆಗ್ತಾ ಇಲ್ಲ. ಅದರಲ್ಲಿ ಮಿರಾಕಲ್ ಅಂತ ಅನಿಸುವ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಸ್ನೇಹಿತರೆ, 3I ಅಟ್ಲಾಸ್ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದರ ಸಂಯೋಜನೆ, ಚಲನೆ ಮತ್ತು ಧೂಳು ಎಲ್ಲವನ್ನ ನೋಡಿದ್ರೆ ಅದು ಸಹಜ ಧೂಮಕೇತು ಅಂತಾನೆ ಕಾಣಿಸುತ್ತೆ. ಖಗೋಳ ವಿಜ್ಞಾನಿ ಅವಿಲೋಬ್ ತುಂಬಾನೇ ಇಂಟೆಲಿಜೆಂಟ್ ವಿಜ್ಞಾನಿ. ಅವರ ತತ್ವಗಳೆಲ್ಲವೂ ನಿಪುಣತೆಯಿಂದ ಕೂಡಿರುತ್ತೆ. ಆದರೆ 3I ಅಟ್ಲಾಸ್ ಬಗ್ಗೆ ನೀಡಿರುವ ಹೇಳಿಕೆಗಳು ಹಾಗೂ ಇತರೆ ವಿಜ್ಞಾನಿಗಳು ನೀಡಿರುವ ಸ್ಪಷ್ಟತೆಗಳು ಜನರಲ್ಲಿ ಸಂಶಯವನ್ನ ಹುಟ್ಟು ಹಾಕಿಬಿಟ್ಟಿವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ಹೊಸ ಧೂಮಕೇತು ಬಗ್ಗೆ ಏಲಿಯನ್ ಅಂತಾನೆ ಮಾಹಿತಿಗಳು ಹರಿದಾಡೋದಕ್ಕೆ ಆತಂಕ ವ್ಯಕ್ತವಾಗೋದಕ್ಕೆ ಶುರುವಾಗಿದೆ. ಆದರೆ ಅವಿಲೋಬ್ ಅವರ ಮಾಹಿತಿಗಳೆಲ್ಲವೂ ಊಹಾತ್ಮಕ ವಿಜ್ಞಾನ. ಇದರಿಂದ ಭೂಮಿಗೂ ಯಾವುದೇ ರೀತಿಯ ತೊಂದರೆ ಸಂಭವಿಸಲ್ಲ ಅಂತ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಗ್ಯಾರಂಟಿ ನೀಡಿದೆ. ಹಾಗಾದರೆ ಏಲಿಯನ್ ಬಗ್ಗೆ ಹರಿದಾಡ್ತಿರುವ ಮಾಹಿತಿಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.